ಮುಂದಿನ ಸುದ್ದಿ ಹೋಗೋಣ. ಕುಡಿಯೋ ನೀರಿಗೂ ಕಾಸು, ಡ್ರೈನೇಜ್ ಕ್ಲೀನಿಂಗಿಗೂ ಲಂಚ, ಜೀವಜಲ ಕಾವೇರಿಗೆ ಮೋರಿ ನೀರು ಗೊತ್ತಿದ್ರೂ BWSSB ಸೈಲೆಂಟ್. ಓಬಳೇಶ್ ಕಾಲೋನಿ ಜನರ ಬವಣೆ ಕೇಳೋರು ಯಾರು? ಬೆಂಗಳೂರು ವಾಯ್ಸ್. ಬೆಂಗಳೂರಿನ JJ ನಗರದ ಜನರಿಗೆ BBMP ಬೆಂಗಳೂರು ಜಲಮಂಡಳಿಯವರು ಹೇಗೆ ನರಕ ತೋರಿಸ್ತಾ ಇದ್ದಾರೆ ಅಂತ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ. ಇವತ್ತು ನಾವು ಬೆಂಗಳೂರು ವಾಯ್ಸ್ನಲ್ಲಿ ನಗರದ ಮತ್ತೊಂದು ಏರಿಯಾದಲ್ಲಿರುವಂತಹ ಸಮಸ್ಯೆಯ ಬಗ್ಗೆ ತೆರೆದಿಡೋದಕ್ಕೆ ಬಂದಿದ್ದೀವಿ. ಇವತ್ತು ನಾವು JJR ನಗರದ ಓಬಳೇಶ್ ಕಾಲೋನಿಯಲ್ಲಿದ್ದೀವಿ. ಇಲ್ಲಿ ಪ್ರಮುಖವಾಗಿ ಇರುವಂತಹ ಸಮಸ್ಯೆ ಏನು ಅಂತಂದ್ರೆ ಇಲ್ಲಿನ ನಿವಾಸಿಗಳಿಗೆ ಸಮರ್ಪಕವಾಗಿರುವಂತಹ ಕುಡಿಯುವ ನೀರನ್ನು ಪೂರೈಕೆ ಮಾಡುವಲ್ಲಿ BWSSB ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಮನೆಗಳಿಗೆ ಬರ್ತಾ ಇರುವಂತ ನೀರೇನಿದೆ ಅದು ಕೊಚ್ಚೆ ಮಿಶ್ರಿತ ನೀರು ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು. ಇಲ್ಲಿನ ನಿವಾಸಿಗಳಿದ್ದಾರೆ, ಅವರೆಲ್ಲರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ನಿಮಗೆ ನೀರಿನ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು? ನೀರಿನ ಸಮಸ್ಯೆ ಇದೆ ಸರ್. ಮುಂಚೆ ಎಲ್ಲ 11 ಗಂಟೆಗೆಲ್ಲ ಬರ್ತಾ ಇತ್ತು. ಈ ನಡುವೆ 1 ಗಂಟೆ ಆದ್ರೂ ಬರ್ತಾ ಇಲ್ಲ, 2 ಗಂಟೆ ಆದ್ರೂ ಬರ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ, ಎಲ್ರಿಗೂ ಪ್ರಾಬ್ಲಮ್ ಇದೆ. ವಾಸನೆ ಬೇರೆ ಬರ್ತೈತೆ, ಇದು ಟಾಯ್ಲೆಟ್ ನೀರು ಬೇರೆ ಮಿಕ್ಸ್ ಆಗಿದೆ. ಕುಡಿಯೋ ನೀರಿನ ಕಾವೇರಿ ನೀರಿಗೆ ಮಿಕ್ಸ್ ಆಗ್ಬಿಟ್ಟಿದೆ. ಏನ್ ಮಾಡೋದು ನಾವು? ಯಾರ ಹತ್ರ ಹೋಗಿ ಕೇಳೋದು? ನೀರು ಕೊಡೋದಕ್ಕಾಗಲ್ಲ, ಆಗಲ್ಲ. ಜಾಸ್ತಿ ತೊಂದರೆ ಇದೆ ಈ ಕಡೆ ನೀರಿಗೆ ನಮ್ಗೆ. ಮಕ್ಕಳಿಗೆಲ್ಲ ಅದೇ ನೀರು ಕೊಡೋದು, ಎಲ್ಲ ಕಾಯಿಸೋದು ಕೊಡೋದು ಕೆಡ್ತದೆ. ಏನ್ ಮಾಡ್ಬೇಕು? ಯಾರ್ ಕೇಳ್ಬೇಕು ನಾವು? BWSSB ಅವ್ರಿಗೆ ಹೇಳಿಲ್ಲ? ಹೇಳಿದ್ದೀವಿ, ಹೋಗಿ ಹೇಳಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲ ಹೋಗಿ ನಾವೆಲ್ಲ ಹೋಗಿ ಮಾಡಿದ್ದೀವಿ. ಆದ್ರೂ ಏನು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ? ಏನ್ ಕೆಡಿಸ್ತಾರೆ? ಬಂದು ಮಾತಾಡ್ತಾರೆ, ರಿಪೇರಿ ಮಾಡಿದ್ದಾರೆ. ಅವ್ರು ಕೇಳಿದ್ಕೆ ಸ್ವಲ್ಪ ತೊಂದ್ರೆ ಆಗುತ್ತೆ. ಮಕ್ಳು ಚಿಕ್ಕ ಮಕ್ಳು ಜಾಸ್ತಿ ಇದೆ ಮನೆ ತುಂಬಾ. ಅವ್ರಿಗೆ ನೀರಿಲ್ಲ ಅಂದ್ರೆ ಡೈಲಿ ಕಾಯಿಸ್ಬೇಕು, ಕಾಯಿಸ್ಕೊಂಡು ಕುಡಿಬೇಕು. ನಾವೂನು ಕುಡಿಬೇಕು, ನಾವು ಪೇಷಂಟ್ರು, ನಮ್ಗೆ ನೀರ್ ಬೇಕಾಗಿತ್ತು. ಶುಗರು ಎಲ್ಲ ಇದೆ, ನಮ್ಗೆ ಕಾಯಿಲೆ ಇದೆ. ಅದಕ್ಕೋಸ್ಕರ ನಾವು ನೀರ್ ಕೇಳ್ತಾ ಇದೀವಿ, ದಯವಿಟ್ಟು ಮಾಡ್ಕೊಡು. ಕಷ್ಟ ಇದೆ ಅಂತಾನೆ ನಾವು ಹೋಗಿ ಮನೆ ಎಲ್ಲ ಸ್ಟ್ರೈಕ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಮಾಡಿದೀವಿ. ನೀರ್ ಸರಿಯಾಗಿ ಬೀಳ್ತಾ ಇಲ್ಲ, ಗಲೀಜಾಗಿ ಬರ್ತಾ ಇದೆ. ಬಾಟ್ಲ್ ತುಂಬಾ ಅಲ್ಲಿ ಮಡಗಿದ್ವಿ, ಹೌದು ಅಂತ ಕೇಳ್ಕೊಂಡು ಹೋದ್ರು ಅವರು. ತಿರ್ಗಾ ಬಂದು ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಬಿಟ್ಟು ಹೋದ್ರು. ಆದ್ರೂ ಗಲೀಜ್ ಬರ್ತಾನೆ ಇರ್ತೀವಿ. 12 ಗಂಟೆಗೆ ಬಿಟ್ಟೋದು, 2 ಗಂಟೆಗೆ ಬಿಡ್ತಾರೆ ನೀರು. ಏನ್ ಕುಡಿಯೋದು? ಮಕ್ಳಿಗೆ ಏನಾದ್ರೆ ಏನು? ಅದಕ್ಕೋಸ್ಕರ ಹೋಗಿ ನಾವು ಸ್ಟ್ರೈಕ್ ಮಾಡಿದೀವಿ. ಅಲ್ಲಿ ಸ್ಟ್ರೈಕ್ ಮಾಡಿದ್ರಾ? ಯಾವಾಗ? ಆದ್ರೂ ಏನ್ ತಲೆ ಕೆಡಿಸ್ಕೊಳ್ಳಲ್ಲ? ಇಲ್ಲ, ಅದು ಮಾತ್ರ ಬಂದ್ ಅಲ್ಲಿ ಮಾಡವ್ರು ಅಷ್ಟೇ, ಏನು ಮಾಡಿಲ್ಲ. ನಮ್ಮ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಕುಡಿಯೋ ನೀರಿನ ಒಂದು ಪ್ರೆಷರ್ ತುಂಬ ಕಡಿಮೆ ಇರೋದ್ರಿಂದ ಎಲ್ಲ ಮನೆಗಳಿಗೆ ನೀರು ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ. ಬಿಡೋದೇ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಅಂತಾರೆ. ಆದರೆ ಬಿಡೋದು ಕೂಡ 1 ಅವರ್ 1.5 ಅವರ್ ಅಷ್ಟೇ. ಆಮೇಲೆ ಅದನ್ನು ಬಂದ್ ಮಾಡಿಬಿಡ್ತಾರೆ. ಇದರಿಂದ ಕುಡಿಯೋ ನೀರಿನ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಇಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ತುಂಬ ತೊಂದರೆ ಆಗಿದೆ ಸರ್. ಎಷ್ಟು ಏರಿಯಾ, ಎಷ್ಟು ಮನೆ ಇದೆ ಇಲ್ಲಿ? ಇಲ್ಲೊಂದು ಸುಮಾರು 500ರಿಂದ 600 ಮನೆ ಇದೆ ಸರ್. ಎಲ್ರಿಗೂ ಇದೆ? ಎಲ್ರಿಗೂ ಸಮಸ್ಯೆ ಸರ್. ಮತ್ತು ಆ ಕೆಳಗಡೆ ಇರೋರಿಗಂತೂ ತುಂಬ ಸಮಸ್ಯೆ ಆಗ್ಬಿಟ್ಟಿದೆ. ಕೆಳ ಹಂತದವರಿಗೂ ನೀರು ಹೋಗೋದೇ ಇಲ್ಲ, ಆ ರೀತಿ ಆ ಸಮಸ್ಯೆ ಆಗ್ಬಿಟ್ಟಿದೆ. ಸುಮಾರು ಸತಿ ನಾವು ಹಲವಾರು ದೂರನ್ನು ನೀಡಿದ್ರು ಸಹ ಅವರು ಯಾವುದೇ ರೀತಿಯ ಕ್ರಮ ತಗೋತಾ ಇಲ್ಲ ಜಲಮಂಡಳಿ ಅವರು. ಇಲ್ಲ ಹತ್ರದಲ್ಲ, ಕೂಗಳತೆ ದೂರದಲ್ಲಿದೆ, ಆದ್ರೂ ಕೂಡ ಅವ್ರ ಸಮಸ್ಯೆನ ನಿವಾರಣೆ ಮಾಡ್ತಾ ಇಲ್ಲ. ಹೌದು ಹೌದು ಹೌದು, ಸಮಸ್ಯೆನ ಬಗೆಹರಿಸ್ತಾ ಇಲ್ಲ ಅವರು. ಇದನ್ನು ತುಂಬಾನೇ ಇಲ್ಲಿ ಮಹಿಳೆಯರಿಗೆ ಮತ್ತೆ ಈ ಆಫೀಸ್ಗಳಿಗೆ ಹೋಗೋರು ತುಂಬಾ ಸಮಸ್ಯೆ ಆಗಿದೆ. ಕುಡಿಯೋ ನೀರೇ ಬರ್ತಾ ಇಲ್ಲ ಸರಿಯಾಗಿ. ಏನ್ ಮಾಡ್ಬೇಕಂತ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಸರ್. ಯಾವ್ದಾರ ಒಂದು ಯಾಕೆ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಪರಿಹಾರ ಹುಡುಕ್ಬೇಕು. ಆ ಪ್ರೆಷರ್ ಏನು, ಆ ವಾಲಿಂದ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಅಂತ ಹೇಳ್ಬಿಟ್ಟು ಅದು ಪರಿಹಾರ ಹುಡುಕ್ಬೇಕಂತ ಕೇಳ್ಕೊಳ್ತಾರೆ. ಮನೆಗಳಿಗೆ ಡ್ರೈನೇಜ್ ನೀರು ಬರ್ತವೆ ಸೇರ್ಕೊಂಡು ಅಂತ. ಕೆಲವಾರು ಮನೆಗಳಲ್ಲಿ ಅದು ಸಮಸ್ಯೆ ಇದೆ ಸರ್. ಕೆಲವಾರು ಕಲಬೆರಕೆ ಆಗ್ಬಿಟ್ಟು ಹಲವರಿಗೆ ಏನದು ಆರೋಗ್ಯ ಸಮಸ್ಯೆ ಕೂಡ ಆಗಿದೆ. ಎಲ್ಲರ ಮನೆಗೂ ನೀರು ಕೊಡ್ಬೇಕಲ್ಲ, ಬಿಲ್ ಅಂತೂ ಕಟ್ತಿರುತ್ತೆ. ಒಂದ್ ಕಡೆ ಬಿಟ್ರೆ ಇನ್ನೊಂದ್ ಕಡೆ ಬಿಡಲ್ಲ, ಪ್ರೆಷರೇ ಬಿಡಲ್ಲ. 9 o'clock ಬರೋದು, ಇವಾಗ 2 ಗಂಟೆ ಆದ್ರೂ ಬರಲ್ಲ.
ಅದು ಪ್ರೆಷರೇ ಬಿಡಲ್ಲ. ಎಲ್ಲಾದ್ರೂ ಅವರು ಇಲ್ಲಿ ಬಂದ್ರೆ ಮಾತ್ರ ಪ್ರೆಷರ್ ಬಿಡ್ತಾರೆ ಅಷ್ಟೇ, ಇನ್ನು ಬಿಡೋದೇ ಇಲ್ಲ. ಕೌನ್ಸಿಲರ್ ಅಂತ ಅವ್ರಿಗೆ ಭಯನೇ ಇಲ್ಲ. ಅವ್ರು ಕಂಪ್ಲೇಂಟ್ ಮಾಡಿದ್ರು ಬರಲ್ಲ ಅವರು. ಅವ್ರಿಗೆಲ್ಲ ನೀರ್ ಕುಡಿಸ್ಬೇಕಂದ್ರೆ ನಾವು ಕಾಯಿಸ್ಬೇಕು, ಕುಡಿಸ್ಬೇಕು. ನೀರ್ ಬಿಟ್ಟಾಗ ಕರೆಂಟ್ ಹೋಗಿರುತ್ತೆ. ಕರೆಂಟ್ ಇದ್ರೇನೆ ಇಲ್ಲಿ ನಮ್ಮ ಏರಿಯಾಗೆ ನೀರ್ ಬರೋದು, ಇಲ್ಲ ಅಂದ್ರೆ ನೀರೇ ಬರೋದಿಲ್ಲ. ತುಂಬಾ ತೊಂದರೆ ಆಗುತ್ತೆ. ಇದೇ ಈ ರೋಡಲ್ಲಿ ನಮ್ಗೆ ಫುಲ್ ಈ ಲೈನ್ ಫುಲ್ ನಮ್ಗೆ 15 ದಿವಸ ಬರೀ ವಾಸನೆ ಬಂದಿದೆ ನೀರು. ನೀರ್ ಇಲ್ದೇ ಇದ್ರೆ ಏನ್ ಕೆಲ್ಸನೂ ಆಗೋದಿಲ್ಲ. ನಾವೇನಂತ ಕೆಲಸ ಮಾಡ್ಕೋಬೇಕು, ಒಂದ್ ಕೆಲಸ ಮಾಡ್ಕೋಬೇಕಂದ್ರೂ ನೀರೇ ಬೇಕು ಅಲ್ವಾ? ನೀರಿಲ್ಲ ಅಂದ್ರೆ ಏನ್ ಕೆಲ್ಸನೂ ಆಗೋದಿಲ್ಲ. ಅಲ್ಲಿ ಬತ್ತೀನಿ ಅಂತಾರೆ, ಬರಲ್ಲ. ಆ ದುಡ್ಡು ಕೊಟ್ರೆ ಮಾಡ್ತಾರೆ, ಇಲ್ದೋದ್ರೆ ಮಾಡಲ್ಲ. ನಾವೇನ್ ಮಾಡ್ಬೇಕು ಹೇಳಿ ನೀವೇ. ಕಾಸು ಕೊಡಿ ಅಂತಾರೆ, ಫಸ್ಟ್ ಕಾಸು ಕೊಡಿ ಅಂತಾರೆ. ಮಾಡಿಯಪ್ಪ ಕೊಡ್ತೀವಿ ಅಂದ್ರೂ ಕೇಳಲ್ಲ. ಫಸ್ಟ್ ಕೊಡಿ ಅಂತಾರೆ. ಆ ತರ ಮಾಡ್ಬೋದಾ? ನಿಮ್ಗೆ ಸಂಬಳ ಬರಲ್ವಾ? ಹೇಳಿ ನೀವೇ. ಎಲ್ರು ನೀವು ಸಂಬಳ ತೆಗಿತೀರಿ, ನಾವು ತೆಗಿತೀವಿ ಸಂಬಳ, ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ? ಹೇಳಿ ನೀವೇ. ನಾವ್ ಏನೋ ಹೋದ್ರೆ ಹೋಗ್ಲಿ ಅನ್ಕೊ ಎಲ್ರ ಹತ್ರ ಕೊಡ್ತೀವಲ್ಲ ಕಾಸು. ಇನ್ನ ಕೊಡು, ನೀವು 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ ಕೇಳ್ತೀರಾ? ಆತರ ಒಬ್ರಿಗೊಂಥರ ಮಾಡ್ತೀರಾ? ಹಂಗ್ ಮಾಡ್ತಾರಲ್ಲ. ಕುಡಿಯೋ ನೀರೆಲ್ಲ ಬಾತ್ರೂಮ್ ನೀರು ಸೇರ್ತಾ ಇದೆ. ಸ್ವಲ್ಪ ಅದು ಕ್ಲೀನ್ ಮಾಡಿಸ್ಬಿಟ್ಟು ಇಲ್ಲೇ ನೋಡಿ ಮನೆಯೆಲ್ಲ ನೀರ್ ಬರ್ತದೆ. ಬಾಟ್ಲಲ್ಲಿ ಹಿಡ್ದು ಎಷ್ಟೋ ಸಲ ಕೊಟ್ಟಿರ್ತೀವಿ. ಅವ್ರು ಬರ್ತಾರೆ, ಮೂಸ್ ನೋಡ್ತಾರೆ, ಹೊರಟು ಹೋಗ್ತಾರೆ. ನಿಮ್ಮದು ಅದೇ ನೀರೇ ಕುಡಿತೀವಿ. ಒಂದ್ ಅರ್ಧ ಅವರ್ ಬಿಟ್ಬಿಡ್ತೀವಿ ಆಚೆ, ಆಮೇಲೆ ಹಿಡ್ಕೊಂತೀವಿ, ಕುಡಿತೀವಿ. ಸ್ವಲ್ಪ ಭಾರಿ ತೊಂದರೆ ಇದೆ. ಹೋಲ್ಸೇಲ್ ಪಕ್ಕದಾಗೆ ಕೊಳೆ ನೀರಿದೆ, ವಾಟರ್ ಸಪ್ಲೈಸ್ ಇದೆ. ಅದನ್ನ ಸ್ವಲ್ಪ ಸರಿ ಮಾಡ್ಬೇಕು ಅಂತ ಅವ್ರಿಗೆ ಜ್ಞಾನನೂ ಬರ್ತಾ ಇಲ್ಲ. ತೋರಿಸಿದ್ರು ಅವ್ರು ತಿಳ್ಕೊಳ್ಳೆ ಮಾಡ್ಕೊಂತ ಇಲ್ಲ, ತಲೆ ಕಡಿಸ್ಕೊಂತ ಇಲ್ಲ. ಪ್ರತಿಯೊಬ್ಬೊಂದು ಮನೆಗೂ ಈ ತರ ಮೀಟರ್ ಬಾಕ್ಸ್ ಹಾಕ್ಸಿ, ಮೀಟರ್ಗಳ ಬಾಕ್ಸ್ಗಳು ಹಾಕ್ಸಿದಾರಲ್ಲ, ಪ್ರತಿಯೊಬ್ಬ ಮನೆಗೂ ತಿಂಗಳ ಅವರ ಬಿಲ್ಗಳು ಅವ್ರು ಕೊಡಬೇಕು. ಮಿನಿಮಮ್ ಚಾರ್ಜ್ ಅಂತೂ ಫಿಕ್ಸ್. ಮಿನಿಮಮ್ ಚಾರ್ಜ್ ಬರೋದ್ರಲ್ಲಿ ಕನೆಕ್ಷನ್ ತಗೊಂಡ್ರೆ ಕೊಡ್ಲೇಬೇಕು. ಆ ಬಿಲ್ಗಳನ್ನ ಕೊಡ್ಬೇಕಲ್ಲ ಸರ್. ವರ್ಷಗಟ್ಲೆ ಬಿಟ್ಕೊಂಡ್ ಬಂದ್ಬಿಟ್ಟು 30,000 40,000 ಕಟ್ಟು ಅಂದ್ರೆ ಒಟ್ಟೋಟ ಕಟ್ಟು ಅಂದ್ರೆ ಯಾರು ತಗೊಂಬಂದ್ ಕಟ್ತಾರೆ? JJR ನಗರ ನಿವಾಸಿಗಳ ಮತ್ತೆ ಇಲ್ಲೊಬ್ರು ಮಾತಾಡ್ಸೋಣ. ಅಕ್ಕ, ಎಷ್ಟು ಕಷ್ಟ ಇದೆ ಇಲ್ಲಿ, ನೀರು ಬಹಳ ತೊಂದರೆ ಇದೆ ಅಂತ. ಇನ್ನೊಂದು ಈ ಹೊಸ ಕಲೆಕ್ಷನ್ ಹಾಕ್ದಾಗಿಂದಾನೆ ಸರ್ ಇದು ಚೇಂಬರ್ದು ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಕಂಪ್ಲೇಂಟ್ ಮಾಡಿದ್ಮೇಲೆ ಬರೋದೇ ಇಲ್ಲ. ಈ ತರ ಮಾಡಿದ್ರೆ ಕೊಚ್ಚೆ ನೀರು ನೀರಿನ ಜೊತೆಗೆ ಅದ್ರ ಜೊತೆಗೆ ಬರ್ತಾ ಇದೆ. 1 ವರ್ಷದಿಂದ ಇದೆ. ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ, ಕರ್ಕೊಂಡ್ ಬಂದು ತೋರಿಸ್ತಾ ಇದೀವಿ, ಏನು ಆಕ್ಷನ್ ತಗೋತಾ ಇಲ್ಲ ಸರ್. ನೀರ್ ಬರ್ತಾನೆ ಇಲ್ಲ. ಬಂದು ನೋಡ್ಬಿಟ್ಟು ಹೋಗ್ತಾರೆ, ಮತ್ತೆ ಏನು ಮಾಡ್ಕೊಡ್ತಾ ಇಲ್ಲ. ಗಲೀಜ್ ನೀರೆಲ್ಲ ತರ ಮಿಕ್ಸ್ ಆಗಿ ಬಂದ್ರೆ ಹೌದು ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ವಾ ಸರ್. ಕುದಿಸಿ ಹೀಟ್ ಮಾಡಿ ಬಾಯ್ಲ್ ಮಾಡಿ ಕೊಟ್ರು ಸರ್ ಕಲರ್ ನೋಡಿದ್ರೆ ನೀರ್ ಕುಡಿಯಕ್ಕೂ ಇದಾಗಲ್ಲ. ಆ ತರ ಬರ್ತಾ ಇದೆ ನೀರು. ಎಲ್ಲ ಹಿಡ್ಕೊಂಡು ತೋರ್ಸಿದ್ದಾರೆ. ಕುಡಿಯಕ್ಕಲ್ಲ, ನಾವು ಬಳಕೆಗೂ ಯೂಸ್ ಮಾಡಕ್ಕೆ. ಹೌದು. ಮತ್ತೆ ಹೊಸ ಮೀಟರ್ ಹಾಕ್ದಾಗಿಂದ ನೀರ್ ಸರಿಯಾಗಿ ಬರ್ತಾ ಇಲ್ಲ. ಆ ನೀರ್ ಹಿಡೀರಿಲ್ಲ ಅಂದ್ರೂ ಸುಮ್ನೆ ಬಿಲ್ ಬರ್ತಾ ಇದೆ. ಆ ಬೋರ್ವೆಲ್ ನೀರು ಅದು ಹಾಕೊಟ್ಟೋದಕ್ಕೆ ಎಷ್ಟೋ ಸ್ವಲ್ಪ ಉಪಯೋಗ ಆಗ್ತಾ ಇದೆ ಸರ್. ಅದೂನು ನೀರು ಬರ್ತಾ ಇರ್ಲಿಲ್ಲ. ಬೋರ್ವೆಲ್ ನೀರು ಬರ್ತಾ ಇರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸರಿಯಾಗಿ ನೀರ್ ಕುಡಿಯೋ ನೀರು ಬರ್ತಾನೆ ಇಲ್ಲ ಸರ್. JJR ನಗರ ಓಬಳೇಶ್ ಕಾಲೋನಿಯ ನಿವಾಸಿಗಳ ಮಾತು. ಇಲ್ಲಿ ಸುತ್ತಮುತ್ತ ಹೆಚ್ಚು ಕಮ್ಮಿ 400ರಿಂದ 500 ಮನೆಗಳಿದಾವೆ. ಎಲ್ಲಾ ಮನೆಗಳಿಗೂ ಕೂಡ ಈ ನೀರಿನ ಸಮಸ್ಯೆ ಇದೆ. ಕಳೆದ 1 ವರ್ಷಗಳ ಕೆಳಗಡೆ ಮೀಟರ್ ಅನ್ನ ಚೇಂಜ್ ಮಾಡಿದ್ರೆ, ಆ ಮೀಟರ್ ಚೇಂಜ್ ಮಾಡಿದಾಗಿನಿಂದ ಈ ಸಮಸ್ಯೆ ಇಲ್ಲಿ ತಲೆದೂರಿದೆ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ BWSSB ಅಧಿಕಾರಿಗಳ ಹತ್ರ ಏನಾದರೂ ದೂರುಗಳನ್ನ ತಗೊಂಡೋಗಿ ಕೊಟ್ರೆ ಅದನ್ನ ಪರಿಹಾರ ಮಾಡೋದಕ್ಕೆ ದುಡ್ಡನ್ನ ಕೇಳ್ತಾರೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.